ಶತ್ರು ರಾಷ್ಟ್ರಗಳ ಕಣ್ಣನ್ನ ತಪ್ಪಿಸಿ ಆ ಒಂದು ಸ್ಥಳದಲ್ಲಿ ತೈಲವನ್ನ ಸಂಗ್ರಹ ಮಾಡಿಡಲಾಗಿದೆ. ಕರ್ನಾಟಕದ ಈ ಒಂದು ಮ್ಯಾಜಿಕ್ ಬಾಕ್ಸ್ ಗಳೇ ಶ್ರೀರಕ್ಷೆಯಾಗಿದೆ. ಹಾಗಾದ್ರೆ ಯಾವ್ದಾ ಮ್ಯಾಜಿಕ್ ಬಾಕ್ಸ್? ಎಲ್ಲಾ ಕಷ್ಟನೂ ತೀರ್ ಹೋಗುತ್ತಾ? ಹೇಳ್ತೀನಿ, ಇದೇ ಈ ಹೊತ್ತಿನ ವಿಶೇಷ. ನಾನ್ ಕಾವ್ಯ ಹೆಗಡೆ. ಭಾರತದ ಕರಾವಳಿ ತೀರದ ಬೆಟ್ಟಗಳ ಅಡಿಯಲ್ಲಿ ಅಡಗಿರುವಂತಹ ಈ ಒಂದು ಬೃಹತ್ ಸ್ಟ್ರಾಟಜಿಕಲ್ ಪೆಟ್ರೋಲಿಯಂ ಅಂದ್ರೆ SPR ಕೇವಲ ಇದು ತೈಲ ಸಂಗ್ರಹಕಾರರಲ್ವೇ ಅಲ್ಲ, ನಾವು ದೇಶದ ಆರ್ಥಿಕ ಭದ್ರತೆಯ ಕವಚಗಳಾಗಿರ್ತೇವೆ. ಜಾಗತಿಕವಾಗಿ ತೈಲ ಪೂರೈಕೆ ಸ್ಥಗಿತಗೊಂಡರೂ ಕೂಡ ತಿಂಗಳುಗಟ್ಟಲೆ ದೇಶವನ್ನ ಮುನ್ನಡೆಸಬಲ್ಲಂತಹ ಈ ಒಂದು ಗುಪ್ತ ಭಂಡಾರ, ಇದೇ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಬೆಟ್ಟದ ಅಡಿಯಲ್ಲಿ ತೈಲವನ್ನ ಅಡಗಿಸಿಟ್ಟಿರುವಂತಹ ಆ ಒಂದು ತಾಂತ್ರಿಕ ರಹಸ್ಯವೇನು? ಅವು ಎಲ್ಲಿ ಸಿಗುತ್ತೆ? ಜಾಗತಿಕ ತೈಲ ಪೂರೈಕೆ ಇದ್ದಕ್ಕಿದ್ದಂತೆ ನಿಂತು ಹೋದ್ರೆ ದೇಶವು ತನ್ನ ಸಂಗ್ರಹದ ಮೇಲೆ ಎಷ್ಟು ದಿನ ಅವಲಂಬ ಮಾಡಿಕೊಂಡಿರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಯುದ್ಧದ ಕಾರ್ಮೋಡ ಕವಿದು ಬೆಲೆ ಏರಿಕೆಯ ಬಿಸಿ ತಡ್ತಾ ಇರಬೇಕಾದ್ರೆ ಭಾರತ ಮಾತ್ರ ಇಂಧನದ ಭದ್ರಕೋಟೆಯೊಳಗಡೆ ಸುರಕ್ಷಿತವಾಗಿದೆ. ವಿಶೇಷ ಏನು ಅಂತಂದ್ರೆ, ದೇಶವನ್ನೇ ಕಾಯಬಲ್ಲ ಈ ಒಂದು ಬೃಹತ್ ತೈಲ ರಕ್ಷಾ ಕವಚ ಅಡಗಿರೋದು ನಮ್ಮ ಹೆಮ್ಮೆಯ ಕರುನಾಡಿನ ಮಣ್ಣಲ್ಲಿ. ಮಂಗಳೂರು ಮತ್ತು ಉಡುಪಿಯ ಪಾದೂರಿನ ಗಟ್ಟಿಮುಟ್ಟಾಗಿರುವಂತಹ ಕಲ್ಲಿನ ಬೆಟ್ಟಗಳ ಗರ್ಭದಲ್ಲಿ ಶತ್ರುಗಳ ಕಣ್ಣನ್ನ ತಪ್ಪಿಸಿ ನಿರ್ಮಿಸಲಾಗಿರುವಂತಹ ಈ ಒಂದು ಮ್ಯಾಜಿಕ್ ಬಾಕ್ಸ್ಗಳು ಇಂದು ಭಾರತದ ಪಾಲಿಗೆ ಆಪದ್ಬಾಂಧವರಾಗಿ ನಿಂತಿದೆ. ಇದರ ಉತ್ತರ ಭಾರತ ನಿರ್ಮಿಸಿರುವಂತಹ ಕಾರ್ಯತಂತ್ರದ ತೈಲ ನಿಕ್ಷೇಪಗಳಲ್ಲಿ ಅಡಗಿಕೊಂಡಿದೆ. ದೇಶವು ತನ್ನ ಕಚ್ಚಾ ತೈಲಗಳನ್ನ ಸಾಮಾನ್ಯ ಟ್ಯಾಂಕ್ ನಲ್ಲಿ ಮಾತ್ರವಲ್ಲದೆ ಪರ್ವತದ ಘನಬಂಡೆಯೊಳಗಡೆ ಗುಹೆಯಂತಹ ಆಕಾರದಲ್ಲಿ ಸಂಗ್ರಹಿಸಿದೆ. ಇದನ್ನ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲುಗಳು ಅಂತ ಹೇಳಿ ಕರೀತಾರೆ. ಯುದ್ಧ, ಜಾಗತಿಕ ಬಿಕ್ಕಟ್ಟು, ನೈಸರ್ಗಿಕ ವಿಪತ್ತು ಅಥವಾ ತೈಲ ಪೂರೈಕೆ ಅಡಚಣೆಯಾಗುವಂತಹ ಸಂಬಂಧಗಳಿಗೆ ದೇಶದ ಇಂಧನ ಭದ್ರತೆಯಲ್ಲಿ ಇದು ಕಾಪಾಡುವಂತಹ ಮೇನ್ ಉದ್ದೇಶವನ್ನ ಇದು ಹೊಂದಿರುತ್ತೆ. ಈ ಒಂದು ಯೋಜನೆ ಹಿಂದೆ ಒಂದು ಮಹತ್ವದ ಐತಿಹಾಸಿಕ ಹಿನ್ನೆಲೆ ಇದೆ. 1991ರಲ್ಲಿ ನಡೆದಂತಹ ಗಲ್ಫ್ ಯುದ್ಧದ ಸಮಯದಲ್ಲಿ ಭಾರತ ಭಾರೀ ಆರ್ಥಿಕ ಸಂಕಷ್ಟವನ್ನ ಎದುರಿಸುವಂತೆ ಮಾಡಿತ್ತು. ಆ ಒಂದು ಸಮಯದಲ್ಲಿ ದೇಶದ ತೈಲ ದಾಸ್ತಾನುಗಳ ಬಹಳ ಕಡಿಮೆ ಆಗ್ಬಿಟ್ಟಿತ್ತು. ಹಲವು ವರದಿಗಳ ಪ್ರಕಾರ ಭಾರತದಲ್ಲಿ ಕೇವಲ 3 ದಿನಗಳಿಗೆ ಮಾತ್ರ ತೈಲ ಪೂರೈಕೆ ಉಳಿದಿತ್ತು ಅಂತ ಹೇಳಲಾಗುತ್ತೆ. ಇನ್ನು ಹಲವರು 1 ವಾರ ಅಥವಾ 10 ದಿನಗಳಷ್ಟು ಇದೆ ಅಂತ ಹೇಳಿದ್ದಾರೆ. ತೈಲ ಖರೀದಿ ಮಾಡಬೇಕಾದ್ರೆ ವಿದೇಶೀಯ ನಿಯಮಿತ ಸಂಗ್ರಹವು ವೇಗವಾಗಿ ಕಡಿಮೆಯಾಗುತ್ತಿತ್ತು. ಈ ಸಂಕಷ್ಟವು ಭಾರತಕ್ಕೆ ಒಂದು ದೊಡ್ಡ ಪಾಠವನ್ನ ಕಲಿಸಿತು. ಭವಿಷ್ಯದಲ್ಲಿ ಇಂತಹ ಸ್ಥಿತಿಯನ್ನ ತಪ್ಪಿಸ್ಲಿಕ್ಕೆ ಇಂಧನ ಭದ್ರತೆಯನ್ನ ಬಲಪಡಿಸಬೇಕಂತ ಹೇಳಿ ಸರ್ಕಾರ ಅರ್ಥಕೊಂಡಿತ್ತು. ಈ ಒಂದು ಸಮಯದಲ್ಲಿ ದೇಶದಲ್ಲಿ ಇದ್ದಂತಹ ತೈಲ ಸಾಮಗ್ರಿಗಳು ಹೆಚ್ಚಾಗಿ ತೈಲ ಕಂಪನಿಗಳ ವಾಣಿಜ್ಯ ಮೀಸಲುಗಳಾಗಿದ್ವು. ಅವುಗಳನ್ನ ದೈನಂದಿನ ಪೂರೈಕೆಗಾಗಿ ಬಳಸಲಾಗ್ತಾ ಇತ್ತು. ತುರ್ತು ಸಂದರ್ಭಗಳಿಗೆ ಮಾತ್ರ ಬಳಸುವಂತಹ ಪ್ರತ್ಯೇಕ ಕಾರ್ಯತಂತ್ರದ ಮೀಸಲು ಸರ್ಕಾರದ ಬಳಿ ಇರಲಿಲ್ಲ. ಆದ್ರೆ ಜಗತ್ತಿನ ಅನೇಕ ರಾಷ್ಟ್ರಗಳು ಈಗಾಗಲೇ ಇಂತಹ ಕಾರ್ಯತಂತ್ರಗಳು ತೈಲ ಸಂಗ್ರಹವನ್ನ ನಿರ್ಮಿಸಿದ್ವು. ಆದ್ದರಿಂದ ಭಾರತವು ಇದೇ ಮಾದರಿಯಲ್ಲಿ ಅನುಸರಿಸಲಿಕ್ಕೆ ನಿರ್ಧರಿಸಿದೆ. ಕಾರ್ಯತಂತ್ರದ ತೈಲ ಸಂಗ್ರಹವನ್ನ ನಿರ್ಮಿಸುವುದಾಗಿ ಕೆಲವು ಪ್ರಮುಖ ಭೌಗೋಳಿಕ ಅಂಶಗಳನ್ನ ಪರಿಗಣಿಸಲಾಗಿದೆ. ಬಲವಾದ ಬಂಡೆಗಳು ಪ್ರದೇಶಗಳಲ್ಲಿ ಮಾತ್ರ ಗುಡ್ಡ ಗುಹೆಗಳಂತಹ ಸಾಮಗ್ರಿಗಳನ್ನ ಇಡುವಂತಹ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಬಂಡೆಗಳು ತೈಲ ಸೋರಿಕೆಯಾಗದಂತೆ ಇರಬೇಕು. ಭೂಕಂಪಗಳು ಕಡಿಮೆ ಇರುವಂತಹ ಪ್ರದೇಶವಾಗಿರಬೇಕು ಮತ್ತು ಹತ್ತಿರದಲ್ಲೇ ಬಂದರು ಅಥವಾ ಸಂಸ್ಕರಣಾ ಘಟಕಗಳು ಇರೋದು ಉತ್ತಮವಾಗಿರುತ್ತೆ. ಎಲ್ಲಾ ಅಂಶಗಳನ್ನ ಪರಿಗಣಿಸಿಕೊಂಡು ದಕ್ಷಿಣ ಭಾರತದ ಕರಾವಳಿ ಪ್ರದೇಶವನ್ನ ಆಯ್ಕೆ ಮಾಡಲಾಯಿತು. ಈ ಒಂದು ಯೋಜನೆಯನ್ನ ನಿರ್ವಹಿಸಲಿಕ್ಕೆ ಸರ್ಕಾರವು ಇಂಡಿಯನ್ ಸ್ಟ್ರಾಟಜಿ ಪೆಟ್ರೋಲಿಯಂ ರಿಸರ್ವ್ಸ್ ಲಿಮಿಟೆಡ್ ಅನ್ನುವಂತಹ ವಿಶೇಷ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಮೊದಲ ಹಂತದಲ್ಲಿ ಒಟ್ಟು 5.33 ಮಿಲಿಯನ್ ಮೆಟ್ರಿಕ್ ಟನ್ ಸಾಮರ್ಥ್ಯದ ತೈಲ ಸಂಗ್ರಹಣಾ ಸೌಲಭ್ಯವನ್ನ ನಿರ್ಮಿಸಲಾಯಿತು. ಮೊದಲ ಸಂಗ್ರಹಣಾ ಕೇಂದ್ರವನ್ನ ವಿಶಾಖಪಟ್ಟಣಂನಲ್ಲಿ ನಿರ್ಮಿಸಲಾಯಿತು. ಇಲ್ಲಿ 1.33 ಮಿಲಿಯನ್ ಮೆಟ್ರಿಕ್ ಟನ್ ಸಾಮರ್ಥ್ಯದ ಗುಹೆಯಂತಹ
ಸಂಗ್ರಹಣಾ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ಗ್ರಾನೈಟ್ ಬಂಡೆಗಳಿಗೆ ಸುರಂಗದಂತೆ ನಿರ್ಮಿಸಲಾಗುತ್ತೆ. ಈ ಸೌಲಭ್ಯವನ್ನ 2015ರಲ್ಲಿ ಪ್ರಾರಂಭ ಮಾಡಲಾಯಿತು. ಎರಡನೆಯ ಸಂಗ್ರಹಣಾ ಕೇಂದ್ರವನ್ನ ಮಂಗಳೂರಿನಲ್ಲಿ ನಿರ್ಮಿಸಲಾಯಿತು. ಬಸಲ್ಖಾ ಬಂಡೆಗಳ ನಿರ್ಮಿಸಿದಂತಹ ಈ ಒಂದು ಸಂಗ್ರಹಣಾ ಸೌಲಭ್ಯ 1.5 ಮಿಲಿಯನ್ ಮೆಟ್ರಿಕ್ ಟನ್ ಸಾಮರ್ಥ್ಯವನ್ನು ಹೊಂದಿದ್ದು 2016ರಲ್ಲಿ ಪೂರ್ಣಗೊಳ್ಳಿತು. ಮೂರನೇ ಕೇಂದ್ರವನ್ನ ಪಾದೂರಿನಲ್ಲಿ ನಿರ್ಮಿಸಲಾಯಿತು. ಇದು 2.5 ಮಿಲಿಯನ್ ಮೆಟ್ರಿಕ್ ಟನ್ ಸಾಮರ್ಥ್ಯವನ್ನು ಹೊಂದಿದ್ದು 2018ರಲ್ಲಿ ಪೂರ್ಣಗೊಳ್ಳುತ್ತೆ. ಈ ಎಲ್ಲಾ ಸಂಗ್ರಹಣಾ ವ್ಯವಸ್ಥೆಯನ್ನ ಪರ್ವತದ ಒಳಗೆ ನಿರ್ಮಿಸಲಾಗಿರುವುದರಿಂದ ಯುದ್ಧ ಅಥವಾ ದಾಳಿಯ ಸಂದರ್ಭದಲ್ಲೂ ರಕ್ಷಿತವಾಗಿರುತ್ತೆ. ಪ್ರಸ್ತುತ ಭಾರತವು ಸುಮಾರು 5.33 ಮಿಲಿಯನ್ ಮೆಟ್ರಿಕ್ ಟನ್ ಕಾರ್ಯತಂತ್ರದ ತೈಲ ಸಂಗ್ರಹವನ್ನ ಹೊಂದಿದ್ದು ಇದು ದೇಶದ ಸುಮಾರು 9 ರಿಂದ 10 ದಿನಗಳ ತೈಲ ಅಗತ್ಯವನ್ನ ಪೂರೈಕೆ ಮಾಡಬಲ್ಲದು. ವಾಣಿಜ್ಯ ತೈಲ ಸಾಮಗ್ರಿಗಳೊಂದಿಗೆ ಸೇರಿದ್ರೆ ಭಾರತವು ಸುಮಾರು 70 ದಿನಗಳವರೆಗೆ ತೈಲ ಪೂರೈಕೆಯನ್ನ ನಿರ್ವಹಿಸಬಲ್ಲದು ಅಂತ ಹೇಳಿ ಅಂದಾಜಿಸಲಾಗಿದೆ. ಆದ್ರೆ ಜಾಗತಿಕ ಮಾನದಂಡಗಳೊಂದಿಗೆ ಹೋಲಿಕೆ ಮಾಡಿದ್ರೆ ಇದು ಇನ್ನೂ ಕಡಿಮೆಯಾಗಿದೆ. ಅಂತಾರಾಷ್ಟ್ರೀಯ ಶಕ್ತಿ ಏಜೆನ್ಸಿ ಪ್ರಕಾರ ಪ್ರತಿಯೊಂದು ದೇಶವೂ ಕೂಡ ಕನಿಷ್ಠ 90 ದಿನಗಳ ತೈಲ ಸಾಮಗ್ರಿಗಳನ್ನ ಹೊಂದಿರಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಭಾರತ ಈಗ ತನ್ನ ಕಾರ್ಯತಂತ್ರದ ತೈಲ ಸಂಗ್ರಹವನ್ನ ಮತ್ತಷ್ಟು ವಿಸ್ತರಿಸಲಿಕ್ಕೆ ಮುಂದಾಗಿದೆ. ಎರಡನೇ ಹಂತದಲ್ಲಿ ಚಂದಿಚೋಲ್ ನಲ್ಲಿ ಹೊಸ ಸಂಗ್ರಹಣಾ ಸೌಲಭ್ಯವನ್ನ ನಿರ್ಮಿಸಲಿಕ್ಕೆ ಹೋಗ್ತಾ ಇದೆ. ಜೊತೆಗೆ ಪಾದೂರಿನ ಸಂಗ್ರಹಣಾ ಕೇಂದ್ರವನ್ನು ಕೂಡ ವಿಸ್ತರಣೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದೆ.